students. The topic of this session is portals and e-governance. First, we will have a look at portals. You have visited so many websites till now, I think. If I ask you to give examples for websites, usually you would say like google.com, like some of our university websites. But you will often forget to mention the website name of the Government of India. I would suggest you to visit the website of India, Central Government of India, or the state government websites, because actually it's not a website. As per the definition which is being displayed on the network, a web portal is a web-based platform that provides employees, customers and suppliers with a single access point to information. ನೀವು ವೆಬ್ಸೈಟ್ ಆಫ್ ಇಂಡಿಯಾ ಅಥವಾ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇಟ್ಸ್ ಎ ಪೋರ್ಟಲ್ ಅಂತ. ಇಲ್ಲಿ ನಾನು ಈ ಸೆಷನ್ನಲ್ಲಿ ಐ ಹ್ಯಾವ್ ಟೇಕನ್ ದಿ ಟಾಪಿಕ್ ಇ-ಗವರ್ನೆನ್ಸ್ ಆ್ಯಂಡ್ ಪೋರ್ಟಲ್ಸ್. ನಾನು ಇನ್ನೂ ಇ-ಗವರ್ನೆನ್ಸ್ ಟಾಪಿಕ್ಗೆ ಮೂವ್ ಆಗಿಲ್ಲ, ಬಟ್ ಯು ಒನ್ಸ್ ವಿಸಿಟ್ ದಟ್ ವೆಬ್ಸೈಟ್ you will come to know you have all the things that are aggregated on one screen. ಇನ್ನೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ yahoo.com ಅನ್ನೋ ವೆಬ್ಸೈಟ್ ವಿಸಿಟ್ ಮಾಡಿ, ಇನ್ನೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ವಿಸಿಟ್ ಮಾಡಿ. ಆ್ಯಕ್ಚುಲಿ ದಿಸ್ ಆರ್ ನಾಟ್ ವೆಬ್ಸೈಟ್ಸ್, ದೇ ಆರ್ ಕಾಲ್ಡ್ ಆಸ್ ಪೋರ್ಟಲ್ಸ್. ವೆಬ್ಸೈಟ್ ಥರನೇ ಇರುತ್ತೆ, ಬಟ್ ಒಂದೇ ಸ್ಕ್ರೀನ್ನಲ್ಲಿ ಯು ವಿಲ್ ಗೆಟ್ ಆಲ್ ದಿ ಇನ್ಫಾರ್ಮೇಷನ್ which you want under the portals. Web portals are websites that function by aggregating data from a large number of providers. Websites ಅಂದರೆ ಯೂಶುವಲಿ ನನ್ನ ಬಿಸ್ನೆಸ್ ಆರ್ಗನೈಸೇಷನ್ಗೆ ನಾನೊಂದು ವೆಬ್ಸೈಟ್ ಮಾಡಿಸ್ಕೊಂಡಿರ್ತೀನಿ. ಸೊ ಇಟ್ಸ್ ಲಿಮಿಟೆಡ್, ನನ್ನ ಆರ್ಗನೈಸೇಷನ್ ಬಗ್ಗೆ ಮಾತ್ರ ವೆಬ್ಸೈಟ್ ಪಬ್ಲಿಸಿಟಿ ಕೊಡ್ತಾ ಇದೆ. ನಾನು ಬೇರೆ ಯಾವುದೋ ಅಡ್ವರ್ಟೈಸ್ಮೆಂಟ್ಸ್ಗೆ, ಪ್ರಾಡಕ್ಟ್ಸ್ಗೆ ಅದಕ್ಕೆ ಲಿಂಕೇಜಸ್ಸೇ ಇಟ್ಕೊಂಡಿಲ್ಲ ನನ್ನ ವೆಬ್ಸೈಟ್ಗೆ. ಸೊ ಆ ರೀತಿ ಒಂದು ಲಿಮಿಟೇಷನ್ ವೆಬ್ಸೈಟ್ ಏನು ಪ್ರೊವೈಡ್ ಮಾಡುತ್ತೆ ಅದನ್ನು ಪೋರ್ಟಲ್ಸು ಪ್ರೊವೈಡ್ ಮಾಡಲ್ಲ. ಯಾಹೂನಲ್ಲಿ ಒನ್ಸ್ ಯು ವಿಸಿಟ್ ಯಾಹೂ ವೆಬ್ಸೈಟ್, ಯು ವಿಲ್ ಕಮ್ ಟು ನೋ, ಯು ವಿಲ್ ಗೆಟ್ ಡೈಲಿ ನ್ಯೂಸ್ ಆನ್ ದಿ ಹೋಮ್ ಸ್ಕ್ರೀನ್ ಇಟ್ ಸೆಲ್ಫ್ ರಿಗಾರ್ಡಿಂಗ್ ಸ್ಪೋರ್ಟ್ಸ್ ನ್ಯೂಸ್, ಎಂಟರ್ಟೈನ್ಮೆಂಟ್ ನ್ಯೂಸ್, ಗೇಮ್ಸ್, ಮತ್ತು ಇಮೇಲ್ ಆಕ್ಸೆಸ್ ಮಾಡೋಕ್ಕೆ ಫೆಸಿಲಿಟಿ, ಸೈನ್ ಇನ್ ಆಗ್ಬೋದು, ಶಾಪಿಂಗ್ ಆಪ್ಷನ್ಸ್ ಇರುತ್ತೆ. ಸೊ ಇಟ್ ಈಸ್ ಲಿಂಕಿಂಗ್ ಇಟ್ಸ್ ವೆಬ್ಸೈಟ್ ಟು ಸೋ ಮೆನಿ ಪ್ರೊವೈಡರ್ಸ್. ಸರ್ಚ್ ಬಾಕ್ಸ್ ಇರುತ್ತೆ, ಆ್ಯಕ್ಚುಲಿ ಇಟ್ಸ್ ಕಾಲ್ಡ್ ಆಸ್ ಸರ್ಚ್ ಎಂಜಿನ್ ಆಲ್ಸೋ, ಯಾಹೂ. ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ದಟ್ ಆರ್ ಅಗ್ರಿಗೇಟೆಡ್ ಆನ್ ಎ ಸಿಂಗಲ್ ವೆಬ್ಸೈಟ್. Those kind of websites are called as portals. ಅದಷ್ಟೇ ಅಲ್ಲದೆ ಆ್ಯಸ್ ಎ ಕಸ್ಟಮರ್ ಆರ್ ಎ ಬ್ರೌಸರ್ I can view only this much, but web portals are web-based platforms that provides access, that allows accessing of websites to both customers and employees and suppliers with a ಸಿಂಗಲ್ ಆಕ್ಸೆಸ್ ಪಾಯಿಂಟ್ ಟು ಇನ್ಫಾರ್ಮೇಷನ್. ಒಂದೇ ಪೋರ್ಟಲ್ಗೆ ಸಪ್ಲೈಯರ್ಸ್ ಲಾಗಿನ್ ಆಗಿ ಒಂದು ರೀತಿ ಇನ್ಫಾರ್ಮೇಷನ್ಸ್ ತಗೊಂಡ್ರೆ, ಎಂಪ್ಲಾಯೀಸು ಅದೇ ಪೋರ್ಟಲ್ಗೆ ಲಾಗಿನ್ ಆಗಿ ದೇ ವಿಲ್ ಗೆಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಫಾರ್ಮೇಷನ್. ದಿ ಐಡಿಯಾ ಆಫ್ ಪೋರ್ಟಲ್ ಈಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಆ್ಯಂಡ್ ಕ್ರಿಯೇಟ್ ಎ ಸಿಂಗಲ್ ಪಾಯಿಂಟ್ ಆಫ್ ಆಕ್ಸೆಸ್ ಟು ಇನ್ಫಾರ್ಮೇಷನ್.
In a portal, various pieces of content were often independent of one another. ಒಂದಕ್ಕೊಂದು ಲಿಂಕ್ ಇರಲ್ಲ. ಈಗ ನನ್ನ ಇಮೇಲ್ಗೂ ಮತ್ತು ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ನ್ಯೂಸ್ ಡಿಸ್ಪ್ಲೇ ಆಗ್ತಿದೆ ಪೋರ್ಟಲಲ್ಲಿ ಅಂದರೆ ಲಿಂಕ್ ಇರಲ್ಲ. ಬಟ್ ಒಂದೇ ಪೋರ್ಟಲಲ್ಲಿ ನಾನು ನನ್ನ ಮೇಲ್ಸ್ ಚೆಕ್ ಮಾಡ್ಬೋದು, ಅದೇ ಪೋರ್ಟಲಲ್ಲಿ ನಾನು ಡೈಲಿ ನ್ಯೂಸ್ ಅಪ್ಡೇಟು ತಗೋಬೋದು. ಸೊ ದಿಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಪೋರ್ಟಲ್ಸ್. A company's public website itself is not automatically a corporate portal. ನಂದು ಕಂಪ್ನಿ ಇದೆ, ಅದಕ್ಕೆ ನಾನು ವೆಬ್ಸೈಟ್ ಮಾಡಿಸ್ಕೊಂಡಿದ್ದೀನಿ ಅಂತಂದರೆ ಐ ಕೆನಾಟ್ ಕಾಲ್ ಇಟ್ ಆಸ್ ಎ ಪೋರ್ಟಲ್. ನಾನು ಆಗಲೇ ಹೇಳ್ದಾಗೆ ಇಟ್ ಹ್ಯಾಸ್ ಲಿಮಿಟೆಡ್ ಆಪ್ಷನ್, ನನ್ನ ಕಂಪ್ನಿ ಬಗ್ಗೆ ಮಾತ್ರ ಹೇಳ್ತಾ ಇದೆ. ಬಟ್ ವೆನ್ ಯು ಅಪ್ಡೇಟ್ ಯುವರ್ ವೆಬ್ಸೈಟ್ ವಿತ್ ಪರ್ಸ್ನಲೈಸೇಷನ್ ಆ್ಯಂಡ್ ನ್ಯಾವಿಗೇಷನ್ ಫಂಕ್ಷನಾಲಿಟೀಸ್, ದೆನ್ ಇಟ್ ಬಿಕಮ್ಸ್ ಎ ವೆಬ್ ಪೋರ್ಟಲ್. ಲಾರ್ಜ್ ನಂಬರ್ ಆಫ್ ಪ್ರೊವೈಡರ್ಸ್ಗೆ ಲಿಂಕೇಜಸ್ ಪ್ರೊವೈಡ್ ಮಾಡಬೇಕು. ದಿ ಬಿಸ್ನೆಸ್ ಕಮ್ಯುನಿಟಿ ಹ್ಯಾಸ್ ಎನ್ವಿಷನ್ಡ್ ಪೋರ್ಟಲ್ ಸೊಲ್ಯೂಷನ್ಸ್ ಆಸ್ ಅನ್ ಆಪರ್ಚುನಿಟಿ ಟು ಡೆವಲಪ್ ಆ್ಯಂಡ್ ಮೇಂಟೈನ್ ಇಂಟಿಗ್ರೇಟೆಡ್ ಪರ್ಸ್ನಲೈಸ್ಡ್ ಎನ್ವಿರಾನ್ಮೆಂಟ್ಸ್ ಫಾರ್ ಇ-ಕಾಮರ್ಸ್. ಇದರಲ್ಲಿ ಯು ಹ್ಯಾವ್ ಸಮ್ ಕ್ಯಾಟಗರೀಸ್ ಲೈಕ್ B2C ಪೋರ್ಟಲ್ಸ್, ಕಂಟೆಂಟ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಸ್, B2B portals, these are different categories of portals. ಒಂದಷ್ಟು ಎಕ್ಸಾಂಪಲ್ಲು you are viewing on the screen, like sales portal, project management portal, CRM, HR portal, intranet portal, corporate portal, membership portal. Web portal software helps you to bring information from multiple sources together, allowing content to be shared amongst a variety of departments, customers and suppliers. ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಪೋರ್ಟಲ್ ಇದೆ ಅಂತಂದರೆ ಆ ಒಂದು ಪೋರ್ಟಲ್ಲು ಇಂದ ಸಪ್ಲೈಯರ್ಸ್, ಡಿಪಾರ್ಟ್ಮೆಂಟ್, ಪೀಪಲ್ ವರ್ಕಿಂಗ್ ಇನ್ ಡಿಪಾರ್ಟ್ಮೆಂಟ್, ಕಸ್ಟಮರ್ಸ್ ಎಲ್ಲರೂ ದೇ ವಿಲ್ ಮೇಕ್ ಅಟ್ಮೋಸ್ಟ್ ಯುಟಿಲೈಸೇಷನ್ ಆಫ್ ದೋಸ್ ವೆಬ್ ಪೋರ್ಟಲ್ಸ್. B2C portal consists of following portals like business to consumer. ಅಂದರೆ ಈಗ ಯು ಹ್ಯಾವ್ ಆಲ್ರೆಡಿ ಫೆಮಿಲಿಯರ್ ವಿತ್ B2C ಕಾನ್ಸೆಪ್ಟ್. ಪ್ರಾಡಕ್ಟ್ಸ್ ಬ್ರೌಸಿಂಗ್ ಮಾಡ್ತಾರೆ B2C ಪೋರ್ಟಲ್ನಲ್ಲಿ. ಈಗ ನನ್ನ ವೆಬ್ಸೈಟಲ್ಲಿ, ನನ್ನ ಕಂಪ್ನಿ ವೆಬ್ಸೈಟಲ್ಲಿ ನನ್ನ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ ಮಾತ್ರ ನಾನು ಡಿಸ್ಪ್ಲೇಗೆ ಇಟ್ಟಿರ್ತೀನಿ ನಮ್ಮ ಕಂಪ್ನಿ ವೆಬ್ಸೈಟಲ್ಲಿ. ಸೊ ಯಾವಾಗ ಆರ್ಡರ್ ಮಾಡಬೇಕಂದ್ರೂ ಅಲ್ಲಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಅದೇ ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್ ನೀವು ಹೋದರೆ ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ಸಿಂದ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಪ್ರಾಡಕ್ಟ್ಸು ಡಿಸ್ಪ್ಲೇ ಆಗುತ್ತೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ. ಸೊ ಆಗ ಏನಾಯ್ತದು, ಇಟ್ಸ್ ಲೈಕ್ ಎ B2C ಪೋರ್ಟಲ್. ಪ್ರಾಡಕ್ಟ್ಸ್ ಬ್ರೌಸಿಂಗ್ ಮಾಡೋ ಆಪ್ಷನ್ ಕೊಡ್ತಾ ಇದೆ. ಈಗ ನಂದು ಒಂದೇ ಕಂಪ್ನಿ ಜೊತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಹತ್ರನೇ ನಾನು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತಾ ಇದ್ದರೆ ಅವ್ರಿಗಿಂತ ಬೆಟರ್ ಇನ್ಯಾವುದೋ ಒಂದು ಕಂಪನಿ ಮಾರ್ಕೆಟಿಗೆ ಬಂದು ಸೆಲ್ಲಿಂಗಲ್ಲಿ ಇರ್ಬೋದು, ಪಾಪ್ಯುಲರ್ ಆಗಿರ್ಬೋದು. ನನಗದು ಗೊತ್ತಿರೋ ಚಾನ್ಸೇ ಇರಲ್ಲ, ಯಾಕಂದರೆ ಈ ಪರ್ಟಿಕ್ಯುಲರ್ ಕಂಪ್ನಿ ಜೊತೆನೇ ನಾನು ಡೀಲಿಂಗ್ ಮಾಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಇನ್ ಕೇಸ್ ಆಫ್ B2C portals, you will have option of visiting number of business organization, the option of purchasing products from numerous organizations. Shopping cart portal, news subscription, mailing list, negotiation agent, ಇದೆಲ್ಲದಕ್ಕೂ ಆಪ್ಷನ್ ಕೊಡುತ್ತೆ B2C ಪೋರ್ಟಲ್. CMS ಪೋರ್ಟಲ್ಗೆ ಬಂದರೆ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪೋರ್ಟಲ್ ಇದು. ದಿಸ್ ಪೋರ್ಟಲ್ ಪ್ರೊವೈಡ್ಸ್ ದಿ ಯೂಸರ್ ಎ ಫುಲ್ ಕಂಟ್ರೋಲ್ ಓವರ್ ದಿ ಕಂಟೆಂಟ್ ಡಿಸ್ಕ್ರಿಪ್ಷನ್,
and cosmetic appearance of the online store. Obviously ವೆಬ್ಸೈಟ್ ಅಟ್ರಾಕ್ಟಿವ್ ಆಗಿದ್ದರೆ ಮಾತ್ರ ಕಸ್ಟಮರ್ಸ್ ವಾಂಟ್ ಟು ವಿಸಿಟ್ ದಟ್ ಪರ್ಟಿಕ್ಯುಲರ್ ವೆಬ್ಸೈಟ್. ಈಗ ಪ್ರಾಡಕ್ಟ್ ಪಿಕ್ಚರ್ ಕಾಣಿಸ್ತಾ ಇದೆ, ಓ ಈ ರೀತಿ ಇರುತ್ತೆ, ಇಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ, ಇದೇ ಕ್ವಾಲಿಟಿ ಇದೇ ಸೈಜಲ್ಲಿ ಏನು ಅಪಿಯರ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಆ ರೀತಿ ಇರುತ್ತೆ, ನಾನು ಇದನ್ನು ಪರ್ಚೇಸ್ ಮಾಡ್ಕೋಬೋದು ಅನ್ನೋ ಒಂದು ಫೀಲಿಂಗ್ ಬರಬೇಕು ಕಸ್ಟಮರ್ಗೆ ವೈಲ್ ಬ್ರೌಸಿಂಗ್. ಸೊ ದಿ ವೆಬ್ಸೈಟ್ ಆರ್ ದಿ ಆ್ಯಪ್ ಶುಡ್ ಬಿ ಅಟ್ರಾಕ್ಟಿವ್ by displaying all the products in the form of images ಅಥವಾ ವಿಡಿಯೋ ಕಂಟೆಂಟ್ ಹಾಕಿ ಎಕ್ಸಾಂಪಲ್ಸ್ ಆ ರೀತಿ ಒಂದು ಅಪ್ಲೋಡಿಂಗ್ ಮಾಡಿದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ಆಫ್ ಪ್ರಾಡಕ್ಟ್ಸ್ ಪೀಪಲ್ ವಿಲ್ ಗೆಟ್ ಅಟ್ರಾಕ್ಟೆಡ್. ಅದೇ ನಾನು ದಿಸ್ ಪ್ರಾಡಕ್ಟ್ ಈಸ್ ಫ್ರಮ್ ದಿಸ್ ಬಿಸ್ನೆಸ್ ಕಂಪನಿ ಆ್ಯಂಡ್ ಪ್ರೈಸ್ ಆಫ್ ದಿಸ್ is this much, this will be delivered in this schedule, ಇಷ್ಟು ಮಾತ್ರ ಒಂದು ಟೆಕ್ಸ್ಚುಯಲ್ ಫಾರ್ಮಲ್ಲಿ ಇಟ್ಟರೆ ವಿತೌಟ್ ಎನಿ ವಿಡಿಯೋಸ್ ಆರ್ ಕಲರ್ಫುಲ್ ಇಮೇಜಸ್, ಆಬ್ವಿಯಸ್ಲಿ ಇನ್ಯಾವುದೋ ಒಂದು ವೆಬ್ ಪೋರ್ಟಲ್ಲು ಇಟ್ ಈಸ್ ಡಿಸ್ಪ್ಲೇಯಿಂಗ್ ಇಮೇಜಸ್ ಆ್ಯಂಡ್ ವಿಡಿಯೋಸ್, ಇಟ್ ಮೇ ಅಟ್ರಾಕ್ಟ್ ದಿ ಕಸ್ಟಮರ್ಸ್. ಈಗ ಕೆಲವೊಂದು ಆ್ಯಪ್ ಅಥವಾ ವೆಬ್ಸೈಟ್ಸಲ್ಲಿ ನೀವು ಡೈರೆಕ್ಟ್ ಇಫ್ ಯು ಆರ್ ಪರ್ಚೇಸಿಂಗ್ ಸಮ್ ಕ್ಲಾತ್ಸ್ ಡೈರೆಕ್ಟ್ ಅದು ಇಫ್ ಯು ಇನ್ಪುಟ್ ಯು ಡೋಂಟ್ ನೀಡ್ ಟು ಇನ್ಪುಟ್ ದಿ height, what is the measurement size. If you just upload the photo or if you stand in front of a device which will measure which will take your body measurement and select you body fitting clothes. ಸೊ ಈ ರೀತಿಯ ಆಪ್ಷನ್ಸ್ ಎಲ್ಲ ಇದೆ. ಕೆಲವೊಂದು ಶಾಪ್ಸಲ್ಲಿ ಯಾವ ರೀತಿ ಒಂದು ಎಕ್ಸ್ಪರ್ಟ್ ಸಿಸ್ಟಮ್ಸ್ ಇಟ್ಟಿದ್ದಾರೆ ಅಂದರೆ ಪರ್ಫೆಕ್ಟ್ ಬಾಡಿ ಮೆಷರ್ಮೆಂಟು ಹೇಗಿದೆ ಅಂತ ಇಫ್ ಯು ಗೋ ಆ್ಯಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್ ಮಿರರ್, ಆ ಮಿರರಲ್ಲಿ ಆ್ಯಕ್ಚುಲಿ ಎಕ್ಸ್ಪರ್ಟ್ ಸಿಸ್ಟಮ್ಸ್ ಇರುತ್ತೆ, ಅದು ಪರ್ಫೆಕ್ಟ್ ಸೈಜ್ ಸಜೆಸ್ಟ್ ಮಾಡಿ ಅದೇ ಚೂಸ್ ಮಾಡುತ್ತೆ. ಈ ರೀತಿಯೆಲ್ಲ ಎಕ್ಸ್ಪರ್ಟ್ ಸಿಸ್ಟಮ್ಸು ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ ಈ ಥರ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಇರುತ್ತೆ. ಸೊ ಅದಕ್ಕೆ ನೀವು ಥ್ರೂ ಆನ್ಲೈನ್ ಯು ಕ್ಯಾನ್ ಅಟ್ರಾಕ್ಟ್ ಯುವರ್ ಕಸ್ಟಮರ್ಸ್ ಬೈ ಅಡಾಪ್ಟಿಂಗ್ ದೀಸ್ ಟೆಕ್ನಾಲಜೀಸ್. ಅದು CMS ಪೋರ್ಟಲಲ್ಲಿ ಬರೋವಂಥದ್ದು. ಕಸ್ಟಮರ್ ಮ್ಯಾನೇಜ್ಮೆಂಟ್, ಮೇಲಿಂಗ್ ಲಿಸ್ಟ್ ಕ್ಯಾಂಪೇನ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ವೆಬ್ ಕಂಟೆಂಟ್ಸ್ ಮ್ಯಾನೇಜ್ಮೆಂಟ್, ಸಬ್ಸ್ಕ್ರಿಪ್ಷನ್ ಮ್ಯಾನೇಜ್ಮೆಂಟ್, ಇದೆಲ್ಲ ಅಲೋ ಮಾಡೋ ರೀತಿ ಇರಬೇಕು ನಿಮ್ಮ CMS ಪೋರ್ಟಲ್. ನೆಕ್ಸ್ಟ್ ಕಮಿಂಗ್ ಟು B2B ಪೋರ್ಟಲ್, ಇಟ್ ಪ್ರೊವೈಡ್ಸ್ ಆನ್ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಫಂಕ್ಷನಾಲಿಟಿ that supports a range of business-to-business activities like supplier management, wholesale customer online login management, payment transaction tracking, wholesale customers management. ಈ ರೀತಿ ಮ್ಯಾನೇಜ್ ಮಾಡೋದಕ್ಕೆ ಅಲೋ ಮಾಡಬೇಕು ನಿಮ್ಮ ಪೋರ್ಟಲ್ಸ್. ಈಗ ಕಮಿಂಗ್ ಟು ಗೌರ್ಮೆಂಟ್ ಪೋರ್ಟಲ್ಸ್, ನಾನು ಸ್ಟಾರ್ಟಿಂಗ್ ಆಫ್ ದಿ ಸೆಷನಲ್ಲಿ ಇದೆ, ಇಟ್ಸ್ ಬೆಟರ್ ಯು ವಿಸಿಟ್ ಯಾಹೂ ವೆಬ್ಸೈಟ್ ಆ್ಯಂಡ್ ಆಲ್ಸೋ ಇಂಡಿಯನ್ ಗೌರ್ಮೆಂಟ್ ವೆಬ್ಸೈಟ್ ಆರ್ ದಿ ಪೋರ್ಟಲ್ ಅಂತ. ವೇರಿಯಸ್ ಇನಿಷಿಯೇಟಿವ್ಸ್ ಅಂಡರ್ ಡಿಜಿಟಲ್ ಇಂಡಿಯಾ ಆ್ಯಕ್ಟಿವಿಟೀಸ್, ಡಿಜಿಟಲ್ ಇಂಡಿಯಾ ಅಂತ ಕೇಳಿದ್ದೀರಾ ನೀವು, ಇನಿಷಿಯೇಟಿವ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಮೈ ಗೌ ಅಂತ ಇದೆ. It aims to establish link between government and citizens towards meeting the goal of good governance. Government to citizens contact ಮಾಡಬೇಕು ಅಂದರೆ ಇಟ್ಸ್ ಥ್ರೂ MyGov ಆ್ಯಪ್. It encourages citizens as well as people abroad to participate in various activities. NRI people who wants to involve in the government related activities
ಪ್ರೊವೈಡೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದರೆ ದೇ ಕ್ಯಾನ್ ಗೋ ಫಾರ್ ಬ್ಲಾಗಿಂಗ್, ಆನ್ಲೈನ್ ಡಿಸ್ಕಷನ್ಸ್, ಪೋಲಿಂಗ್, ಇದೆಲ್ಲ ಮಾಡೋ ಅವಕಾಶ ಮೈಗೌನಲ್ಲಿದೆ. ಡಿಜಿ ಲಾಕರ್ ಅಂತ ಕೇಳಿರ್ತೀರ. ಇಟ್ ಸರ್ವ್ಸ್ ಆಸ್ ಎ ಪ್ಲ್ಯಾಟ್ಫಾರ್ಮ್ ಟು ಎನೇಬಲ್ ಸಿಟಿಸನ್ಸ್ to securely store and share their documents with service providers who can directly access them electronically. DigiLocker facility, National Scholarship Portal. I hope you have applied for this scholarship through the college. ನೀವು ಸ್ಕಾಲರ್ಶಿಪ್ ಕ್ಲೇಮು ಮಾಡ್ಕೊಂಡಿರ್ತೀರ. ಅದು ಪಾಸಿಬಲ್ ಆಗಿದ್ದು NSP. Again, through this Government of India web portal, National Scholarships Portal. E-Hospital Online Registration Framework. Darpan, it's an online tool that can be used to monitor and analyze the implementation of high priority projects of the state. Pragati ಅಂತ ಒಂದು ಸ್ಕೀಮ್ ಕೇಳಿರ್ತೀರ. It's used for e-accountability and e-transparency for the timely implementation of the projects. Mobile Seva app, it provides services to citizens through mobile phones and tablets. Jeevan Praman, Aadhaar-based biometric authentication system for pensioners. ಅವರು ಬ್ಯಾಂಕ್ಗೆ ಹೋಗಿ ಲೀವಿಂಗ್ ಸರ್ಟಿಫಿಕೇಟ್ ಪ್ರತಿ ಇಯರು ಸಬ್ಮಿಟ್ ಮಾಡಿಕೊಂಡು ಅವ್ರಿಗೆ ಆಗದೇನೆ ಇರ್ಬೋದು, ನಮ್ಮ ಪ್ರೆಸೆನ್ಸ್ ಇದೆ ಅನ್ನೋದನ್ನು ಪ್ರೂವ್ ಮಾಡಿ ಅವ್ರ ಪೆನ್ಷನ್ ತಗೋಬೇಕಾಗುತ್ತೆ. ಸೊ ಆನ್ಲೈನ್ ಬಯೋಮೆಟ್ರಿಕ್ ಆಥೆಂಟಿಕೇಷನ್ ಸಿಸ್ಟಮ್ ಮುಖಾಂತರ ವಿತೌಟ್ ವಿಸಿಟಿಂಗ್ ದಿ ಬ್ಯಾಂಕ್ ದೇ ಕೆನ್ avail the facilities of the government through Jeevan Praman. Geoinformatics, National E-Governance Plan, that is NEGP, E-Kranti, E-Education, Swayam app ಅಲ್ಲಿ ಕೆಲವೊಬ್ಬರು ರಿಜಿಸ್ಟರ್ ಆಗಿರ್ಬೋದು. ನೀವು ಕೋರ್ಸ್ಗಳನ್ನ ಮಾಡ್ಕೋಬೋದು, ಆನ್ಲೈನ್ ಕೋರ್ಸಸ್ ಥ್ರೂ ದಿ ಸ್ವಯಂ ಆ್ಯಪ್. E-Healthcare. So these are all the facilities provided by Government of India. ಇಲ್ಲಿ ಈ ಟಾಪಿಕ್ ವಾಟ್ ವಿ ಡಿಸ್ಕಸ್ಡ್ ಜಸ್ಟ್ ನೌ, ಇಲ್ಲಿ e-governance ಬಗ್ಗೆನೂ ನಿಮಗೆ ಗೊತ್ತಾಯಿತು. ಥ್ರೂ e-governance there are so many schemes through which government is approaching the citizens. ಬೆನಿಫಿಟ್ಸ್ ಏನಿರ್ಬೋದು ಈ ಗವರ್ನೆನ್ಸಲ್ಲಿ? ಇಟ್ ಇನ್ಕ್ರೀಸಸ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ, ಎಕ್ಸ್ಪ್ಯಾಂಡೆಡ್ ರೀಚ್ ಆಫ್ ಗವರ್ನೆನ್ಸ್, ಇಂಪ್ರೂವ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪ್ರಮೋಟಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್. These are all the advantages ಥ್ರೂ e-governance. ಇಷ್ಟೊಂದು ಸ್ಕೀಮ್ಸು ಐ ಥಿಂಕ್ ಯು ವುಡ್ ನಾಟ್ ಹ್ಯಾವ್ ಅರ್ನ್ಡ್ ಆಫ್, ಅದನ್ನೆಲ್ಲ ನೀವು ಇಲ್ಲಿ ನೋಡಿದ್ರಿ. ಪ್ರಗತಿ ಸ್ಕೀಮ್ ಇರ್ಬೋದು, ಮೊಬೈಲ್ ಸೇವಾ, ಜೀವನ್ ಪ್ರಮಾಣ್, NEGP, NCOG, ದರ್ಪಣ್, NSP, E-Hospital Online Registration Framework, DigiLocker, MyGov. These are all the projects of central government of India you got familiarized with. ಮತ್ತೆ ಖಜಾನೆ, ಭೂಮಿ ಪ್ರಾಜೆಕ್ಟ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಸೇವಾ ಫ್ರಮ್ ಆಂಧ್ರ ಪ್ರದೇಶ್ ಸ್ಟೇಟ್, ಕೋರ್ಟ್ಸ್, ಡಿಸ್ಟ್ರಿಕ್ಟ್. ಈ ರೀತಿ ಯು ಹ್ಯಾವ್ ಸೋ ಮೆನಿ e-governance initiatives that is helping citizens of India. ಇದರಲ್ಲಿ you have so many types of e-governance. That is government to government,
among the state governments, government to citizen. ನಾವೀಗ ಜಸ್ಟ್ ಬೆನಿಫಿಟ್ಸ್ ನೋಡಿದ್ವಲ್ಲ, ದಟ್ ಈಸ್ G2C. ಗೌರ್ಮೆಂಟ್ ಟು ಬಿಸ್ನೆಸ್, ದಟ್ ಈಸ್ G2B. ಗೌರ್ಮೆಂಟ್ ಟು ಎಂಪ್ಲಾಯೀಸ್, ದಟ್ ಈಸ್ G2E. ಖಜಾನೆ G2E ಕ್ಯಾಟಗರಿಗೆ ಬರುತ್ತೆ. Employees will be paid through this Khajane system. So these are all the facilities government is providing to its citizens online and achieving the successful administration. I hope you have understood the concept. Thank you.